ರಾಜ್ಯದಲ್ಲಿ ಕೊರೋನಾದ ಆತಂಕ ಮತ್ತೆ ಶುರುವಾಗಿದೆ. ಕಾರಣ ರ್ಯಾಪಿಡ್ ಆಗಿ ಇನ್ಫೆಕ್ಷನ್ಸ್ ಸ್ಪ್ರೆಡ್ ಆಗ್ತಾ ಇದೆ. ಇಲ್ಲಿ ತನಕ ಆಕ್ಟಿವ್ ಕೇಸ್ಗಳ ಸಂಖ್ಯೆಯನ್ನು ಕೂಡ ನಿಮಗೆ ನಾವು ಹೇಳ್ಬಿಡ್ತೀವಿ. ಟೋಟಲ್ ಆಗಿ 35ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ರಾಜ್ಯದಲ್ಲಿ ಒಟ್ಟು 35 ಕೊರೋನಾ ಪಾಸಿಟಿವ್ ಇದೆ. ಬೆಂಗಳೂರು ಒಂದರಲ್ಲೇ 33 ಕೋವಿಡ್ ಕೇಸ್ ಇದೆ. ಎಲ್ಲಾ ಅಲೆಗಳಲ್ಲೂ ಬಹುತೇಕ ಬೆಂಗಳೂರು ಹಾಟ್ಸ್ಪಾಟ್ ಆಗಿದ್ದು ನಿಮಗೆ ನೆನಪಿದೆ ಹಿಂದೆ ಎಲ್ಲ. ಬಟ್ ಈಗಲೂ ಅಷ್ಟೇ ರ್ಯಾಪಿಡ್ ಆಗಿ ಬೆಂಗಳೂರಿನಲ್ಲಿ ಕೇಸಸ್ ಡಿಟೆಕ್ಟ್ ಆಗ್ತಾ ಇದೆ, ಪತ್ತೆ ಆಗ್ತಾ ಇದೆ ಟೆಸ್ಟ್ ಮಾಡಿದಾಗ. ಇದು ಬೆಂಗಳೂರಿಗರನ್ನ ಆತಂಕಕ್ಕೆ ತಳ್ತಾ ಇದೆ. ನಿಮ್ಮನ್ನ ಹೆದರಿಸುವಂತಹ ಯೋಜನೆ ಖಂಡಿತ ಅಲ್ಲ, ಆದರೆ ಅತ್ಯಗತ್ಯವಾಗಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಿ ಅನ್ನೋದನ್ನ ನಾವು ಈ ನಂಬರ್ಸ್ ಹೇಳೋದ್ರ ಮೂಲಕ, ಪ್ರಸ್ತುತ ಪರಿಸ್ಥಿತಿಯ ಮೂಲಕ ತಿಳಿಸ್ತಾ ಇದ್ದೀವಿ. ನಾಳೆಯಿಂದಲೇ ರಾಜ್ಯದಲ್ಲಿ ಕೋವಿಡ್ ಟೆಸ್ಟ್ ಕೂಡ ಆರಂಭ ಆಗ್ತಾ ಇದೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ತನಕ ಗೈಡ್ಲೈನ್ಸ್ ಏನು ರಿಲೀಸ್ ಮಾಡಿಲ್ಲ ರಾಜ್ಯ ಸರ್ಕಾರ. ಪರಿಸ್ಥಿತಿನ ಸೂಕ್ಷ್ಮವಾಗಿ ಅವಲೋಕಿಸ್ತಾ ಇದ್ದಾರೆ. ಆದರೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಮ್ಯಾಂಡೇಟ್ರಿ ಮಾಸ್ಕ್ ಅನ್ನು ಹಾಕೊಳ್ಳಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಜಸ್ಟ್ ಒಂದು ಅಡ್ವೈಸರಿ ತರ ಅಷ್ಟೇ ಹೇಳಿದ್ದಾರೆ, ಮ್ಯಾಂಡೇಟ್ರಿ ಅಲ್ಲ. ತೆಲಂಗಾಣದಲ್ಲಿ ಮ್ಯಾಂಡೇಟ್ರಿ ನೀವು ಮಾಸ್ಕ್ ಹಾಕಬೇಕು ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲೂ ಅಷ್ಟೇ. ನಮಗೆ ಪ್ರತಿ ಸಲ ಸಮಸ್ಯೆ ಆಗ್ತಾ ಇದ್ದು ಮಹಾರಾಷ್ಟ್ರದ ಕೇಸ್ಗಳ ಕಾರಣಕ್ಕೋಸ್ಕರನೇ. ಈ ಕಮ್ಯುನಿಟಿ ವೈಸ್ ಹಬ್ಬಿದ್ರು ಎಲ್ಲಿಂದ ಜಾಸ್ತಿ ಮಲ್ಟಿಪ್ಲೈ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಇಡೀ ದೇಶದಲ್ಲಿ ಹೈಯೆಸ್ಟ್ ಕೇಸ್ಗಳು ದಾಖಲಾಗ್ತಾ ಇರೋದು ಕೇರಳ ಹಾಗೂ ಮಹಾರಾಷ್ಟ್ರ, ಅಕ್ಕಪಕ್ಕದಲ್ಲೇ ಇರುವಂತಹ ರಾಜ್ಯಗಳು. ಇನ್ನೊಂದು ಈಗ ವರಿಸಮ್ ಫ್ಯಾಕ್ಟರ್ ಏನಂದ್ರೆ ಚಳಿಗಾಲ ಅನ್ನೋ ವಿಚಾರ, ಮಳೆಗಾಲ ಅನ್ನೋ ವಿಚಾರ ಅಲ್ಲ. ಅದನ್ನು ಹೇಳ್ತೀನಿ ನಾನು ನಿಮಗೆ. ನಾಳೆಯಿಂದಲೇ ರಾಜ್ಯದಲ್ಲಿ ಕೋವಿಡ್ ಟೆಸ್ಟ್ ಮತ್ತೆ ಆರಂಭ ಆಗ್ತಾ ಇದೆ. ಮೆಡಿಕಲ್ ಕಾಲೇಜು ಆಸ್ಪತ್ರೆ ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಅನ್ನು ನಡೆಸಲಾಗುತ್ತೆ. 8 RT-PCR ಟೆಸ್ಟಿಂಗ್ ಲ್ಯಾಬ್ ಅನ್ನು ಓಪನ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಹಾಗೆ ಸೋಮವಾರದಿಂದ ಕೋವಿಡ್ ಹೆಲ್ತ್ ಬುಲೆಟಿನ್ ಅನ್ನು ಕೂಡ ಬಿಡುಗಡೆ ಮಾಡುತ್ತಂತೆ ಸರ್ಕಾರ. ಹೆಲ್ತ್ ಬುಲೆಟಿನ್ ಬಿಡುಗಡೆಗೆ ಆರೋಗ್ಯ ಇಲಾಖೆ ನಿರ್ಧಾರವನ್ನು ಕೈಗೊಳ್ಳುತ್ತಾ ಇದೆ. ಪರಿಸ್ಥಿತಿ ಸ್ವಲ್ಪ ಸೀರಿಯಸ್ನೆಸ್ ಅನ್ನ ಹೆಂಗ್ ಪಡ್ಕೊಳ್ತಾ ಇದೆ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ಇದೆ ಎಲ್ಲವೂ ಕೂಡ. ಈಗ ಕೋವಿಡ್ ಟೆಸ್ಟ್ ಯಾಕೆ ಮಾಡಿಸ್ತಾ ಇದ್ದಾರೆ, ಕೋವಿಡ್ ಕೇಸ್ ಇದ್ದಕ್ಕಿದ್ದ ಹಾಗೆ ಯಾಕೆ ಜಾಸ್ತಿ ಆಗ್ತಿದೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ಆ ಪ್ರಶ್ನೆಗೂ ಉತ್ತರ ಏನು ಅಂದ್ರೆ, ನಮ್ಮ ಇಮ್ಯುನಿಟಿ ಸಿಸ್ಟಮ್ ವೀಕ್ ಆಗ್ತಿದೆಯಾ? ಇದು ತುಂಬಾ ತುಂಬಾ ಕ್ರೂಷಿಯಲ್ ಆಗಿರುವಂತಹ ವಿಚಾರ. ನಾವೆಲ್ಲ ವ್ಯಾಕ್ಸಿನ್ಸ್ ತಗೊಂಡ್ವಿ, ವ್ಯಾಕ್ಸಿನ್ ಪವರ್ ಕಡಿಮೆ ಆಯ್ತಾ ಅನ್ನೋದು ಒಂದು ಬರುತ್ತೆ. ರಾಜ್ಯದಲ್ಲಿ ಮತ್ತೆ ಹೆಮ್ಮಾರಿ ಕೊರೋನಾದ ಆತಂಕ ಶುರುವಾಗಿದೆ. ನಾಳೆಯಿಂದ ರಾಜ್ಯದಲ್ಲಿ ಕೋವಿಡ್ ಟೆಸ್ಟ್ಗಳನ್ನು ಕೂಡ ಸ್ಟಾರ್ಟ್ ಮಾಡಲಾಗುತ್ತೆ. ರಾಜ್ಯದಲ್ಲಿ ಒಟ್ಟು 35 ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆ ಆಗಿದೆ. 35 ಆರಂಭಿಕ ಹಂತದಲ್ಲಿ ಸಣ್ಣ ನಂಬರ್ ಅಂತ ಅನಿಸ್ಬೋದು. ಆದರೆ ಕಮ್ಯುನಿಟಿಯಲ್ಲಿ ಆರಂಭಿಕ ಹಂತದಲ್ಲಿ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಎಲ್ಲಾ ಜಾಗಗಳು ನೋಡ್ತಾ ಇದ್ದ ಹಾಗೆ ಹಾಟ್ಸ್ಪಾಟ್ ಆಗಿ ಬದಲಾಗ್ಬಿಡುತ್ತೆ. ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೀಗಾಗಿ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಲಾಗುತ್ತೆ. ಯಾರ್ಯಾರಿಗೆ ಸಿಂಪ್ಟಮ್ಸ್ ಇರುತ್ತೆ, ಸ್ಪೆಷಲಿ ಸ್ಯಾರಿ ಕೇಸಸ್ ಯಾವ್ದ್ಯಾವುದು, ILI ಕೇಸಸ್ ಯಾವ್ದ್ಯಾವುದು, ಅವ್ರಿಗೆಲ್ಲ ಕಾನ್ಸಂಟ್ರೇಟ್ ಹೆಚ್ಚಾಗಿ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. 8 RT-PCR ಟೆಸ್ಟಿಂಗ್ ಲ್ಯಾಬ್ಗಳನ್ನ ಆರಂಭಿಕ ಹಂತದಲ್ಲಿ ಓಪನ್ ಮಾಡೋದಕ್ಕೆ, ರ್ಯಾಪಿಡ್ ಆಗಿ ಟೆಸ್ಟ್ ರಿಪೋರ್ಟ್ ಬರೋ ತರ ನೋಡ್ಕೊಳ್ತಾರೆ. ಸೋಮವಾರದಿಂದ ಅಂದ್ರೆ ಇನ್ನೇ ನಾಡಿದ್ದಿಂದ ಕೋವಿಡ್ ಹೆಲ್ತ್ ಬುಲೆಟಿನ್ಗಳು ಕೂಡ ರಿಲೀಸ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಒಂದಿನಕ್ಕೆ 24 ಗಂಟೆ ಅವಧಿಯಲ್ಲಿ ಎಷ್ಟು ಕೇಸ್ ದಾಖಲಾಗುತ್ತೆ ಅನ್ನೋದು ಕೂಡ ನಾವು ತಿಳ್ಕೊಳ್ಬಹುದು. ಸಂಜೆ ಯೂಶಲಿ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗ್ತಾ ಇತ್ತು, ನಂಬರ್ಸ್ ನೋಡ್ತಾ ಇದ್ವಿ, ಯಾವ ಜಿಲ್ಲೆ ಅಪಾಯಕಾರಿ ಅನ್ನೋದೆಲ್ಲ ನಮಗೆ ಮುಂಚೆ ಗೊತ್ತಾಗ್ತಾ ಇತ್ತು. ಈಗಲೂ ಅದೇ ಪ್ಯಾಟ್ರನ್ ಅನ್ನ ಕರ್ನಾಟಕ ಸರ್ಕಾರ ಫಾಲೋ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ. JN.1 ಒಮಿಕ್ರಾನ್ನ ಉಪತಳಿಗಳು ವಿಶ್ವದಾದ್ಯಂತ ಆರ್ಭಟಿಸ್ತಾರೆ.